ಮತ್ತೆ ಅದೇ ಸಮಸ್ಯೆ ಎದುರಾಗಿದೆ. 320 ರೂಪಾಯಿ ಒಂದು ಕೆಜಿಗೆ ಒಳ್ಳೆ ತಪ್ಪನ್ನ ತಿರುಗಿ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟ ಮೇಲೆ ಅದನ್ನ 240-250 ರೂಪಾಯಿಗೆ ಇಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರೈತರಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಗೌಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಮೊನ್ನೆ ದಿನ ಪ್ರಿಯ ಪತ್ರಿಕೆ ಜನರೊಂದಿಗೆ ಚರ್ಚೆಗಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ವಿಚಾರ ಕೇಳಬೇಕು. ಹುಣಸೂರಿನಲ್ಲಿ ಏನೊಂದು ಟೊಬ್ಯಾಕೋ ಬೋರ್ಡ್ ಇದೆ. ಆ ಬೋರ್ಡ್ನಲ್ಲಿ ಯಾವೊಬ್ಬ ಅಧಿಕಾರಿ ಒಂದ್ ರೀತಿ ನಮ್ಮ ರೈತರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂಥ ಕೆಲವೊಂದಷ್ಟು ಪದಗಳಿಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ಪಟ್ಟೆ. ಕೇಳ್ಪಟ್ಟಂಗೆ ಹರೀಶ್ ಗೌಡರು, ಮಾಧವಣ್ಣವರು ಮತ್ತೆ ನಮ್ಮ ಅಶ್ವಿನ್ ಕುಮಾರ್ ಅವರು ಬಹುತೇಕ ಈ ಜಿಲ್ಲೆಯ ನಾಯಕರುಗಳು ಎಲ್ಲರೂ ಸೇರಿ ಹುಣಸೂರಿನಲ್ಲಿ ಆ ಒಂದು ಟೊಬ್ಯಾಕೋ ಬೋರ್ಡ್ಗೆ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಒಂದು ಕಿವಿ ಮಾತನ್ನ ಹೇಳಿ ಬಂದಿದ್ದಾರೆ. ರೈತರು ಯಾವತ್ತೂ ಕೂಡ ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥ ಸ್ವಾಭಿಮಾನಿಗಳು. ಅಂತ ಸ್ವಾಭಿಮಾನಿಗಳ ಮನಸ್ಸಿಗೆ ಧಕ್ಕೆ ಉಂಟಾಗ್ತಕ್ಕಂಥ ಮಾತುಗಳನ್ನ ಆಡಬಡಿ ಇರ್ತಕ್ಕಂಥ ಏಕ ಸನ್ಮಾನ್ಯ ಕುಮಾರಣ್ಣವರು ಕೂಡ ದೂರವಾಣಿ ಮೂಲಕ ಅಲ್ಲಿ ರೈತರಿಗೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಸಮಾಧಾನವನ್ನ ಮಾಡಿ ಅಲ್ಲಿ ಯಾಕೆಂದ್ರೆ ನನಗೆ ಗೊತ್ತಿತ್ತು ಮುಗಿಲೇನೆ ಬಿಟ್ಟಿತ್ತು. ಯಾಕೆಂದ್ರೆ ಒಂದಷ್ಟು ಮಾತುಗಳು ತುಂಬಿಸುವಂತ ಸಂದರ್ಭದಲ್ಲಿ ರೈತರು ಬಹಳ ಸೂಕ್ಷ್ಮ ಜೀವಿಗಳು. ಎಲ್ಲೋ ಕಡೆ ಅವ್ರ ಮನಸ್ಸಿಗೆ ನೋವಾದಂತ ಸಂದರ್ಭದಲ್ಲಿ ಮತ್ತೆ ಆ ಸ್ಥಳದಲ್ಲಿ ಮತ್ತೆ ನೇರ ಆಗುತ್ತೋ ಅಂತಕ್ಕಂಥದ್ದು ಬಹುಶಃ ನಾವು ಅರಿಸಿಕೊಳ್ಳಲ್ಲ. ನೀವೆಲ್ಲ ನಡ್ಕೊಂಡಿದ್ದ ರೀತಿ ನೋಡಿದಾಗ ಕುಮಾರಣ್ಣವರು ಫೋನ್ ಮಾಡ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ತಾವು ತೋರಿಸಿದಂತ ಆ ಒಂದು ಅಭಿಮಾನ ಕೂಡಲೇ ಸಮಾಧಾನ, ಕೂಡಲೇ ಗೌರವ ಪಟ್ಟರೆ ಬಹುಶಃ ಇವೆಲ್ಲವನ್ನ ನೋಡಿದಾಗ ಕಳೆದ ವರ್ಷ ಇದೇ ರೀತಿ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಎದುರಾಯಿತು. ಆಗ ತಂಬಾಕುವನ್ನ ಖರೀದಿ ಮಾಡತಕ್ಕಂಥದಕ್ಕೆ ಸಿದ್ಧವಾಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಸಾರಾಭಾಯಿ ಶೆಟ್ಟವರು, ಹರೀಶ್ ಗೌಡರು, ಜಿಲ್ಲೆಯ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಒಂದು ನಿಯೋಗ, ಒಬ್ಬ ರೈತ ನಿಯೋಗ ಸಂಪೂರ್ಣವಾಗಿ ಒಂದು 20-25-30 ಜನ ಬಂದು ಬಿಡದಿಯ ತೋಟದ ಮನೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಭೇಟಿ ಮಾಡಿ ಈ ಸಮಸ್ಯೆಗಳಿಗೆ ಎದುರು ಮಾಡ್ತಾ ಇದ್ದೇವೆ. ದಯವಿಟ್ಟು ಇದನ್ನ ಖರೀದಿ ಮಾಡತಕ್ಕಂಥದಕ್ಕೆ ನೀವು ಕೇಂದ್ರದ ಸಚಿವರಿದ್ದೀರಿ, ಏನಾದರೂ ಮಾಡಿ ನಮ್ಮನ್ನು ಉಳಿಸಿ ಕುಮಾರಣ್ಣವರು ಅಂತ ಬಂದಾಗ ಆ ಸಂದರ್ಭದಲ್ಲಿ ಬಹುಶಃ ಕುಮಾರಣ್ಣವರು ತಗೊಂಡಂತ ಒಂದು ತೀರ್ಮಾನ ಬಹುಶಃ ಈ ಮೂರ್ಖಣ್ಣವರು ಬಹಳ ಜನ ನಿಯೋಗದಲ್ಲಿ ಬಂದಿದ್ರು. ಈಗಲೂ ಕೂಡ ನನಗೆ ಬಂದು ಒಂದು ಇವತ್ತಿನ ಈ ಸಮಸ್ಯೆಯ ಬಗ್ಗೆ ಒಂದು ಅರ್ಜಿಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಕುಮಾರಣ್ಣವರು ಚರ್ಚೆ ಮಾಡಿ ಕೂಡಲೇ 320 ರೂಪಾಯಿ ಖರೀದಿ ಮಾಡತಕ್ಕಂಥದಕ್ಕೆ ಮತ್ತೆ ಕುಮಾರಣ್ಣವರೇ ಮತ್ತೆ ಪ್ರವೇಶ ಮಾಡಿದ್ರೆ ಮಾತ್ರ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ನಮ್ಮ ರೈತರಿಗೆ ಒಂದು ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಏನಾದರೂ ಮಾಡ್ತಕ್ಕಂಥದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹೇಳಿದಾಗ ಇಂಡಸ್ಟ್ರಿ ಮಂತ್ರಿಗಳು ಮಾನ್ಯ ಪಿಯೂಷ್ ಗೋಯಲ್ ಅವರು, ಯಾಕಂದ್ರೆ ನಿಯೋಗದವರು ಹೇಳ್ತಾ ಇದ್ರು, ನಾವು ಡೆಲ್ಲಿ ಬಂದಿದ್ದೀವಿ, ನಾವು ಯಾವತ್ತೂ ಡೆಲ್ಲಿ ಬಂದಿದ್ರು ಕೂಡ ಇಲ್ಲಿವರೆಗೂ ಆ ಒಂದು ಇಲಾಖೆಯ ಮಂತ್ರಿಯನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ ನಮಗೆ ಇಲ್ಲಿವರೆಗೂ ಕೂಡ ಆಗೇ ಇಲ್ಲ. ಆದ್ರೆ ಕುಮಾರಣ್ಣವರು ಕೇಂದ್ರದಲ್ಲಿ ಬರೀ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಮಂತ್ರಿಗಳಾಗಿ ಕೆಲಸ ಮಾಡ್ತಿರಲ್ಲ, ಕರ್ನಾಟಕ ರಾಜ್ಯದ ರೈತರ ಒಬ್ಬ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರು ಯಾವುದೇ ಸಂಕಷ್ಟಕ್ಕೆ ಒಳಗಾಗುವಂಥದ್ದು ಕೇಳ್ತಾ ಇದ್ದಂಗೆ ಅವರ ತಾಯಿ ವಿದ್ಯಾ ರೈತರಿಗೋಸ್ಕರ ಮಿಡಿತಕ್ಕಂಥದ್ದು ಬಹುಶಃ ಕಳೆದ ವರ್ಷ ರೈತರ ಪರವಾಗಿ ನೀಡಿರ್ತಕ್ಕಂಥದ್ದು ಒಂದು ಉದಾಹರಣೆ ಇದೆ. ಈ ವರ್ಷವೂ ಕೂಡ ಹರೀಶ್ ಗೌಡರಿಗೆ ನಾನು ಮಾತಾಡಿದ್ದೇನೆ, ಸಾರಾಭಾಯಿ ಶೆಟ್ಟರ್ ಜೊತೆ ಕೂತು ಮಾತಾಡಿದ್ದೇನೆ. ಬಹುಶಃ ಇನ್ನೊಂದು 4-5 ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ಸಮಯವನ್ನ ತೆಗೆದುಕೊಂಡು ಡೆಲ್ಲಿಗೆ ಒಂದು ನಿಯೋಗವನ್ನ ಕರ್ಕೊಂಡು ಹೋಯ್ತೇವಣ್ಣ. ದಯವಿಟ್ಟು ಯಾರು ಆತಂಕ ಪಡ್ತಕ್ಕಂಥದ್ದು ಬೇಡ. ಇವತ್ತು ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ಇನ್ನೂ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಬರ್ತದೆ. ಅದು ಜೀವ ತುಂಬಿರ್ತಕ್ಕಂಥವ್ರು ನೀವು. ನಿಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣವರು
ಕ್ಷೇತ್ರದಲ್ಲಿ 100ಕ್ಕೆ 100 ಹೊಗೆ ಸೊಪ್ಪಿನ ರೈತರಿಗೆ ಸಂಪೂರ್ಣ ಯೋಜನೆಯಿಂದ ಸ್ಪಂದನೆಯನ್ನು ಕೊಡ್ತೇವೆ. ದಯಮಾಡಿ ತಾವು ಧೃತಿಗೆಡಬೇಡಿ, ಧೈರ್ಯವಾಗಿ. ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಬಹುಶಃ